ನಿಂತ್ಕೋ. ಯಾಕೆ ಏನಾಯ್ತು? ಎಲ್ಲಿ ಕರ್ಕೊಂಡ್ ಬಂದಿದ್ಯಾ ನಿನ್ನನ್ನು? ಈ ರೆಸ್ಟೋರೆಂಟ್ ನಮ್ಮಂತ ಬಡವರಿಗಲ್ಲ. ಇಲ್ಲಿಗ್ ಬರೀ ಶ್ರೀಮಂತರೇ ಬರ್ತಾರೆ. ಸಾಮ್ರಾಟ್, ಒಂದ್ಸಲ ನನ್ ಬಟ್ಟೆ ನೋಡು. ರೋಡಲ್ಲಿ ತಟ್ಟೆ ಹಿಡ್ಕೊಂಡ್ ಭಿಕ್ಷೆ ಬೇಡೋ ಭಿಕಾರಿ ತರ ಕಾಣಿಸ್ತಿದ್ದೀನಿ. ಏನ್ ಹೇಳ್ತಿದ್ಯಾ ನೀನು? ಸಾಮ್ರಾಟ್, ನನ್ ಮಾತ್ ಕೇಳು. ಒಂದ್ಸಲ ರೆಸ್ಟೋರೆಂಟ್ ಒಳಗಡೆ ಊಟ ಮಾಡ್ತಿರೋ ಶ್ರೀಮಂತ್ರನ್ನ ನೋಡು. ಅವ್ರಿಗೂ ನಮ್ಗೂ ಭೂಮಿ ಆಕಾಶಕ್ಕಿರೋ ಅಂತರ ಇದೆ. ಸಾನ್ಯಾ, ನೀನ್ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆಯಾ. ಟ್ರಸ್ಟ್ ಮೀ. ಸಾಮ್ರಾಟ್, ಈ ರೆಸ್ಟೋರೆಂಟ್ ಇದೆಯಲ್ಲ, ಈ ಸಿಟಿಲಿರೋ ಅತ್ಯಂತ ಕಾಸ್ಟ್ಲಿ ರೆಸ್ಟೋರೆಂಟ್. ನಮ್ ಯೋಗ್ಯತೆ ಈ ರೆಸ್ಟೋರೆಂಟ್ ಅಲ್ಲಿ ನೀರ್ ಕುಡಿಯೋಷ್ಟು ಇಲ್ಲ. ಸಾನ್ಯಾ, ನೀನ್ ಚಿಂತೆ ಮಾಡ್ಬೇಡ. ನಾನು ಈ ದಿನಕ್ಕೋಸ್ಕರ ತುಂಬಾ ದಿನದಿಂದ ಸೇವಿಂಗ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ತು ನಿನ್ ಬರ್ಡೇ ಪುಟ ನಡಿ. ಹೌದೇನು? ನೀನ್ ಹೇಗೆ ಯೋಚನೆ ಮಾಡ್ತೀಯಾ? ಇದೆಲ್ಲ ಹಗಲು ರಾತ್ರಿ ಆನ್ಲೈನ್ ಆರ್ಡರ್ ಡೆಲಿವರಿ ಮಾಡಿ ನೀನ್ ಕೂಡಿಟ್ಟಿರೋ ಹಣ ಹೀಗೆ ಒಂದೇ ಸೆಕೆಂಡ್ಗೆ ಖರ್ಚು ಮಾಡಕ್ ಬಿಡ್ತೀನಾ? ಇಲ್ಲ ಸಾನ್ಯಾ, ನನಗಿರೋದಕ್ಕಾಗಲ್ಲ. ನಾನು ಈಗಲೇ ಹೋಗ್ತಿದ್ದೀನಿ. ನಾನು ಟೇಬಲ್ ಬುಕ್ ಮಾಡಕ್ ಹೋಗ್ತಾ ಇದ್ದೀನಿ. ಕೈ ಬಿಡು. ಸಾಮ್ರಾಟ್. ಸಾನ್ಯಾ ಸಾಮ್ರಾಟ್ನ ತಡೆಯೋಕಂತ ಅವನ ಹಿಂದೆನೆ ಓಡ್ತಿದ್ಲು. ಹೋಗೋ ಹರಿಬರಿಲಿ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಡಿಕ್ಕಿ ಹೊಡಿತಾಳೆ. ಆಗ ಆ ಶ್ರೀಮಂತ ವ್ಯಕ್ತಿಯ ಕಾಸ್ಟ್ಲಿ ಸೂಟ್ ಮೇಲೆ ವೈನ್ ಚೆಲ್ಲುತ್ತೆ. ಸಾರಿ, ಡ್ಯಾಮೆಟ್, ನನಗ್ ಕ್ಷಮಿಸ್ಬಿಡಿ. ನನಗ್ ಗೊತ್ತಾಗ್ಲಿಲ್ಲ. ಕಾಣಿಸಲ್ವಾ? ಈ ಗಮಾರಿನ ಒಳಗೆ ಯಾರು ಬಿಟ್ಟಿದ್ದು? ನಿನಗೆ ಗೊತ್ತಿದ್ಯಾ ಈ ಸೂಟಿನ ಬೆಲೆ ಎಷ್ಟು ಅಂತ? 20 ಲಕ್ಷದ ಸೂಟ್ ಇದು. ನನಗ್ ಕ್ಷಮಿಸ್ಬಿಡಿ ಸರ್. ನಂಗೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ನನ್ ಬಿಟ್ಬಿಡಿ. ನಿನಗೇನನ್ಸುತ್ತೆ ನಿನ್ನ ಅಷ್ಟೇ ಸುಲಭವಾಗಿ ಬಿಡ್ತೀನಿ ಅಂತನಾ? ಈ ಸೂಟಿನ ಬೆಲೆ ಚುಕ್ತಾ ಮಾಡು, ಇಲ್ಲ ಅಂದ್ರೆ. ಇಲ್ಲ, ಏನ್ ಮಾಡ್ತೀಯಾ ಹೇಳು? ಏನ್ ಮಾಡ್ತೀಯಾ? ಅರೆ ವಾ, ಮತ್ತೊಬ್ಬ ಬೀದಿಲ್ ಭಿಕ್ಷೆ ಬೇಡೋ ಬಿಕಾರಿ. ಅನ್ನಿಸ್ತಿದೆ ಈ ರೆಸ್ಟೋರೆಂಟ್ ನ ಸ್ಟ್ಯಾಂಡರ್ಡ್ಸ್ ತುಂಬಾ ಹಾಳಾಗೋಗಿದೆ. ಬೇಡ, ಈಗಿಂದೀಗ್ಲೇ ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು. ಬೇಡ ಪ್ಲೀಸ್. ನಾನ್ ಕ್ಷಮೆ ಕೇಳ್ಬೇಕಾ? ನಿನಗ್ ಗೊತ್ತಿದೆಯೇನೋ ನಾನ್ ಯಾರು ಅಂತ? ಸಾಮ್ರಾಟ್, ಕ್ಷಮೆ ಕೇಳೋ, ಹೊರಟು ಹೋಗೋಣ ಇಲ್ಲಿಂದ. ಇಸ್ ದಿ ಓನರ್ ಆಫ್ ಸಿಂಘಾನಿಯಾ ಇಂಡಸ್ಟ್ರೀಸ್. ಲೆಟ್ಸ್ ಗೋ ಪ್ಲೀಸ್. ನಿಂಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನಾನು ಹೇಳ್ತಿದ್ದೀನಿ, ಕ್ಷಮೆ ಕೇಳು ನನ್ನ ಹೆಂಡತಿ ಹತ್ರ ಈಗಿಂದೀಗ್ಲೇ. ಇಲ್ಲ ಅಂದ್ರೆ ನೀನು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಸಾಮ್ರಾಟ್ನ ಮಾತ್ ಕೇಳಿ ಆ ಶ್ರೀಮಂತ ವ್ಯಕ್ತಿ ಕೋಪದಲ್ಲಿ ಕ್ರೋಧಿತನಾಗ್ತಾನೆ. ಪೂರ್ತಿ ರೆಸ್ಟೋರೆಂಟ್ ಇದನ್ನ ನೋಡ್ತಿತ್ತು. ನಾನು ಈ ಸಿಟಿಯ ಅತಿ ದೊಡ್ಡ ವಜ್ರದ ವ್ಯಾಪಾರಿ. ದೊಡ್ಡ ಶ್ರೀಮಂತರು, ಮಂತ್ರಿ, ರಾಜಕಾರಣಿ ಎಲ್ರೂ ನನ್ನ ಪಾಕೆಟ್ ನಲ್ಲಿದ್ದಾರೆ. ನಾನ್ ಮನ್ಸ್ ಮಾಡಿದ್ರೆ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಹೇಳ್ ಹೆಸರಿಲ್ದಿರೋ ತರ ಮಾಡ್ಬಿಡ್ತೀನಿ. ಅದೇ ನಾನ್ ಚಿಟ್ಕೆ ಹೊಡೆದ್ರೆ ನಿನ್ ಬಿಸ್ನೆಸ್ ಕೂಡ ಹೇಳ್ ಹೆಸರಿಲ್ದಿರೋ ತರ ಮಾಯ ಆಗೋದ್ರೆ ಆಗ? ಅಲ್ಲಿವರೆಗೂ ಆ ವ್ಯಕ್ತಿ ಸಾಮ್ರಾಟ್ ಮಾತನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಸಾಮ್ರಾಟ್ ತನ್ನ ಫೋನ್ ತೆಗೆದು ಯಾರಿಗೋ ಒಂದು ಮೆಸೇಜ್ ಕಳಿಸ್ತಾ. ಮರುಕ್ಷಣನೇ ಆ ಶ್ರೀಮಂತ ವ್ಯಕ್ತಿಗೆ ಒಂದು ಕಾಲ್ ಬಂತು. ಆ ಕ್ಷಣ ಅವನು ನಿಂತಿರೋ ನೆಲನೇ ಒಮ್ಮೆ ಕಂಪಿಸಿದ ಹಾಗಾಯ್ತು. ಏನು ಇದೆಲ್ಲ ಹೀಗಾಗೋಕ್ ಹೇಗ್ ಸಾಧ್ಯಪ್ಪ? ಯಾರೋ ನಮ್ಮನ್ನ ಹಾಳು ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ನೀನ್ ಯಾರಾದ್ರೂ ದೊಡ್ಡ ವ್ಯಕ್ತಿಗೆ ಬೇಜಾರ್ ಮಾಡೋ ತರ ನಡ್ಕೊಂಡಿದ್ಯಾ? ಒಂದ್ ವೇಳೆ ನಡ್ಕೊಂಡಿದ್ರೆ ಈಗಿಂದೀಗ್ಲೇ ಅವ್ರ ಹತ್ರ ಕ್ಷಮೆ ಕೇಳು. ಇಲ್ದಿದ್ರೆ ನಾಳೆ ಅಷ್ಟರಲ್ಲಿ ನಾವು ಬೀದಿಗೆ ಬೀಳ್ಬೇಕಾಗುತ್ತೆ. ನೀನು ಇದೆಲ್ಲ ಹೇಗ್ ಮಾಡ್ದೆ? ಅಷ್ಟಕ್ಕೂ ನೀನ್ ಯಾರು? ಸಾಮ್ರಾಟ್ ಒಬ್ಬ ಸಾಧಾರಣ ಮನೆ ಅಳಿಯಾಗಿದ್ದ. ತನ್ನತ್ತೆ ಮನೆಯಲ್ಲಿ ಎಲ್ಲಾ ತರದ ಕೆಲಸವನ್ನ ಮಾಡ್ತಾ ಕೂಲಿ ಆಳ್ತರ ಬದುಕ್ತಾ ಇದ್ದ. ಆದ್ರೆ ಇವತ್ತು ಅವನು ಯಾರನ್ನೋ ಭೇಟಿ ಮಾಡೋಕಂತ ಹೋಗ್ತಿದ್ದ. ಆದ್ರೆ ಅದು ಅವನ ಅತ್ತೆ ಶರ್ಮಿಳಾಗೆ ಇಷ್ಟ ಇರ್ಲಿಲ್ಲ. ಎಲ್ಲಿ ಹೋಗ್ತಿದ್ಯೋ ದರಿದ್ರದೋನೆ? ಬಾ ಇಲ್ಲಿ, ನನ್ ಕಾಲೊತ್ತು ತುಂಬಾ ನೋಯ್ತಿದೆ. ಅತ್ತೆ, ನಾನೊಂದ್ ಸ್ಥಳಕ್ಕೆ ತುಂಬಾ ಬೇಗ ಹೋಗ್ಬೇಕು. ನಾನ್ ಬಂದ್ಮೇಲೆ ನಿಮ್ ಕಾಲು ಓದ್ತೀನಿ. ನಿಂತ್ಕೊಳ್ಳೋ. ಇವತ್ತೊಂದ್ 10 ಪೈಸೆನೂ ಸಂಪಾದನೆ ಮಾಡೋಕ್ಕಾಗಲ್ಲ ನಿಂಗೆ. ನನ್ ಮಗ್ಳು ಹಾಕೋ ಭಿಕ್ಷೆ ಕಾಸಿಂದ ಬದುಕ್ತಿದ್ಯಾ ನೀನು? ಅಂತದ್ರಲ್ಲಿ ಯಾರೋ ಭೇಟಿ ಆಗಕ್ ಹೋಗ್ಬೇಕಾ? ಆಗ್ಲೇ ಸಾಮ್ರಾಟ್ನ ಪತ್ನಿ ಸಾನ್ಯಾ ಅಲ್ಲಿಗೆ ಬರ್ತಾಳೆ. ಏನಾಗ್ತಿದೆ ಇಲ್ಲಿ? ಯಾಕೆ ಹೀಗ್ ಬೆಳ್ಬೆಳ್ಗೆ ಕೂಗಾಡ್ತಿದ್ದೀರಾ? ಕೂಗಾಡ್ತಿರೋದು ನಾನಲ್ಲ, ನೀನ್ ಗಂಡ ಆಗ್ಲಿಂದ ನಾಟಕ ಆಡ್ತಿರೋದು. ಇಂತೋನ ನಿನ್ ಮುಟ್ಟಾಳ ತಾತ ಬಲವಂತದಿಂದ ನಿನ್ ಸೆರ್ಗಿ ಗಂಟ್ ಹಾಕಿದ್ರು. ನನ್ ಮಾತ್ ನಡೆಯೋದಾಗಿದ್ರೆ ಈಗಿಂದೀಗ್ಲೇ ಇವನ್ನ ಮನೆಯಿಂದ ಹೊರಗಾಗ್ತಿದ್ದೆ. ಸಾಮ್ರಾಟ್, ನೀನ್ ಎಲ್ಲಿಗ್ ಬೇಕಾದ್ರೂ ಹೋಗು. ಪ್ಲೀಸ್, ನನ್ನಮ್ಮ ಏನ್ ಕೆಲ್ಸ ಹೇಳಿದರೂ ಅದನ್ನ ಮಾಡ್ಬಿಟ್ಟು ಹೋಗು. ಇಲ್ಲ ಸಾನ್ಯಾ, ನನಗಿರೋದಕ್ಕಾಗಲ್ಲ. ನಾನು ಈಗಲೇ ಹೋಗ್ಬೇಕು. ಸಾಮ್ರಾಟ್. ಇಷ್ಟು ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊರಟೋಗ್ತಾನೆ. ಮತ್ತಿದನ್ನ ಕಂಡು ಶರ್ಮಿಳಾ ಕೋಪ ನೆತ್ತಿಗೆ ಇರುತ್ತೆ. ವಾಪಸ್ ಬರ್ಲಿ ಇರು. ಇವತ್ತು ಇವನ ಬೀದಿ ನಾಯಿಗಳಿಗೆ ಆಹಾರವಾಗಿ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ. ಸಾಮ್ರಾಟ್ ತನ್ನತ್ತೆಯ ಕೋಪದಿಂದ ಈಗ ಹೇಗೆ ಬಚಾವಾಗ್ತಾನೆ? ಸಾಮ್ರಾಟ್ ಜೀವನದಲ್ಲಿ ಮುಂದೆ ಬರೋ ಸವಾಲುಗಳೇನು? ಮುಂದೆನಾಗುತ್ತೆ?
ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ ಪ್ಯಾರಡೈಸ್ಗೆ ಬರ್ತಾನೆ. ಆದ್ರೆ ಅಲ್ಲೂ ಕೂಡ ಅವನ ಸ್ವಾಗತ ಅಷ್ಟು ಚೆನ್ನಾಗಿರ್ಲಿಲ್ಲ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.